ಹಲೋ ಸತ್ರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸತ್ರ, ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಸ್ಪೆಷಲ್ಲು ಏನಪ್ಪ ಅಂದರೆ, ಇವತ್ತು ಬೇರೆ ಸಂಡೇ, ಸ್ಪೆಷಲ್ಲಾಗಿ ಒಬ್ಬ ಸ್ಪೆಷಲ್ ವ್ಯಕ್ತಿನ ಭೇಟಿ ಮಾಡೋದಕ್ಕಂತಲೇ ಅಂದರೆ ಅಲ್ಲಿಂದ ಕರೆಸಿದ್ದೀನಿ ನಮ್ಮ ಸ್ಟುಡಿಯೋಗೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಆಯುಷ್ಮಾನ್ ಕಾರ್ಡ್, ಇದ್ರ ಬಗ್ಗೆ ನೀವೆಲ್ಲರೂ ಸಹ ಕೇಳಿರ್ತೀರ, ಅರ್ಥ ಆಯ್ತಾ? ಇದರಿಂದ ಎಷ್ಟೋ ಜನ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಬಟ್ ಇದರಲ್ಲಿ ಬರುವಂತಹ ಒಂದು ಬೆನಿಫಿಟ್ಸ್ಗಳು, ಇದರಲ್ಲಿ ಸಿಗುವಂಥ ಒಂದು ಕೆಲವೊಂದು ಸೌಲಭ್ಯಗಳು ನೀವು ಪಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಎಲ್ಲಿ ಹೇಗೆ ಯಾವ ರೀತಿ ಪಡ್ಕೊಳ್ಬೇಕು, ಯಾವ್ಯಾವ ಹಾಸ್ಪಿಟಲ್ನಲ್ಲಿ ಒಂದು ಈ ಸೌಲಭ್ಯಗಳು ನಿಮ್ಗೆ ಸಿಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ? ಸುಮ್ಮನೆ ಒಂದು ಮೆಡಿಕಲ್ಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡ್ತೀರಾ, ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಅಂದರೆ ಆರೋಗ್ಯ ಮಿತ್ರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಯೋಜನೆ ಅಡಿಯಲ್ಲಿ ಒಂದು ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ, ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಕಳಿಸಿದ್ದೀನಿ. ಇವರು ಬೆಂಗಳೂರಲ್ಲಿ ಕೆಲಸ ಮಾಡುವಂಥದ್ದು. ಈ ಆಯುಷ್ಮಾನ್ ಕಾರ್ಡ್ ಇಂದ ಏನೆಲ್ಲ ಒಂದು ಉಪಯೋಗಗಳಾಗುತ್ತೆ, ನಿಮಗೆ ಏನೆಲ್ಲ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ, ಎಲ್ಲೆಲ್ಲಿ ಈ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬೋದು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ನಮ್ಮ ಹೆಸರು ವೆಂಕಟೇಶ್ ಅಂತ. ನೀವು ಆರೋಗ್ಯ ಮಿತ್ರದಲ್ಲಿ ಕೆಲಸ ಮಾಡ್ತೀರ ಅನ್ನೋ ಗೊತ್ತಾಗಿ ನಾನು ಬೆಂಗಳೂರಿಂದ ಕಳಿಸಿರೋದು. ಯಾಕೆಂದರೆ ನಮ್ಮ ವ್ಯೂವರ್ಸು ಆಯುಷ್ಮಾನ್ ಕಾರ್ಡಿಂದ ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ, ಯಾವ್ಯಾವ ಹಾಸ್ಪಿಟಲ್ಗಳಲ್ಲಿ ಸೌಲಭ್ಯಗಳು ಸಿಗುತ್ತೆ, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ಅಂತಲೇ ರಿಕ್ವೆಸ್ಟ್ ಮಾಡಿಕೊಂಡು ಬೆಂಗಳೂರಿಂದ ಕರೆಸಿರುವಂಥದ್ದು. ದಯವಿಟ್ಟು ನಿಮ್ಮ ಪರಿಚಯನ ತಿಳ್ಕೊಬೋದಾ ಸರ್? ನಮ್ಮ ಹೆಸರು ಶ್ರೀರಾಮು ಅಂತ. ನಾವು ಬೆಂಗಳೂರಲ್ಲಿ ಆರೋಗ್ಯ ಮಿತ್ರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ನಾವು ಅನ್ಕೊಂಡಿದ್ವು ಸಾರ್ವಜನಿಕರಿಗೆ ಇದರಿಂದ ತುಂಬ ಯಾವುದು ಮಾಹಿತಿ ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು. ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಹುಷಾರಿಲ್ದಂಗೆ ಎಲ್ಲೆಲ್ಲೋ ಅವ್ರಿಗೆ ಗೊತ್ತಿಲ್ದಂಗೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಕಟ್ಟಿ ಸುಮ್ಮನೆ ದುಡ್ಡು ಅನ್ನೆಸರಿಯಾಗಿ ಲಾಸ್ ಮಾಡ್ಕೊಂತಿದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಸುಮಾರು ಮಾರ್ಚ್ 2018 ಅನುಷ್ಠಾನಕ್ಕೆ ಬರುತ್ತೆ. ಆರೋಗ್ಯ ಕರ್ನಾಟಕ ಯೋಜನೆ ಇದರಿಂದ ಎಷ್ಟೋ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಅದರಿಂದ ಪ್ರೈವೇಟ್ ಆಸ್ಪತ್ರೆಗಳಿಗೆ ಭೇಟಿ ಮಾಡಿ ತುಂಬಾ ಹಣನ ಲಾಸ್ ಮಾಡ್ಕೊಂತಿದ್ದಾರೆ. ಅದರಿಂದ ಸಾರ್ವಜನಿಕರಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನೀವು ಫಸ್ಟ್ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಫಸ್ಟ್ ಭೇಟಿ ಮಾಡಬೇಕಾಗಿರೋದು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ವಿಸಿಟ್ ಮಾಡಿ. ಸರ್, ಮೊದಲನೇದಾಗಿ ಆಯುಷ್ಮಾನ್ ಕಾರ್ಡು ಇದು ಯಾವ ರೀತಿ ವರ್ಕ್ ಆಗುತ್ತೆ, ಅದೇ ರೀತಿ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಏನು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ವೀಕ್ಷಕರನ್ನು ಸಹ ನೋಡಿ ಸಂತೋಷ ಪಡಲಿ. ಅದೇ ರೀತಿ ಅವ್ರಿಗೇನಾದರೂ ಒಂದು ಸಮಸ್ಯೆಗಳಾದರೆ ಇಮಿಡಿಯೇಟ್ಲಿ ಅವ್ರು ಎಲ್ಲಿಗೆ ಭೇಟಿ ಮಾಡಬೇಕು, ಅದೇ ರೀತಿ ಇದ್ರ ಬಗ್ಗೆ ಫುಲ್ಲು ಒಂದೊಂದಾಗೆ ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೂ ಸಹ ತುಂಬ ಅನುಕೂಲ ಆಗುತ್ತೆ. ಆಯುಷ್ಮಾನ್ ಕಾರ್ಡ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಮುಂಚೆ ವೆಂಕಟೇಶ್ ಆರೋಗ್ಯ ಕರ್ನಾಟಕ ಅಂತ ಕರ್ನಾಟಕದಲ್ಲಿ ಮಾತ್ರ ಈ ಸ್ಕೀಮ್ ಇತ್ತು. ಹೌದು. ನಂತರ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಅಂತ ಎರಡು ಸೇರಿಸಿ ಮರ್ಜ್ ಮಾಡಿದ್ರು ಈ ಸ್ಕೀಮ್ ನ ಡೆವಲಪ್ ಮಾಡಕ್ಕೆ. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಮರ್ಜ್ ಆದ್ಮೇಲೆ ಇದು ತುಂಬಾ ಜನ ಸಾರ್ವಜನಿಕರು ಹೆಲ್ತ್ ಕಾರ್ಡ್ ಅನ್ನು ಮಾಡಿಸ್ಕೊಂಡಿದ್ದಾರೆ ಆಲ್ರೆಡಿ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಮಾತ್ರ ಅಲ್ಲ ಇದು ಈ ಸ್ಕೀಮ್ ಇರೋದು, ಜನರಲ್ ಪೇಷಂಟ್ ಗಳಿಗೂ ಇರುತ್ತೆ. ಜನರಲ್ ಗಾದ್ರೆ 30% ಬೆನಿಫಿಟ್. ಇವಾಗ ಎಕ್ಸಾಂಪಲ್ 1 ಲಕ್ಷ ಬಿಲ್ ಆಯ್ತು ಅಂದ್ರೆ ಅಮೌಂಟ್ ಆಸ್ಪತ್ರೆನಲ್ಲಿ 30% ಅಂದ್ರೆ 30,000 ರೂಪಾಯಿವರೆಗೂ ಅವರಿಗೆ ವಿನಾಯಿತಿ ಇರುತ್ತೆ. ಇನ್ನ 70% ಪೇಷಂಟ್ಗಳು ಪೇ ಮಾಡಬೇಕಾಗುತ್ತೆ. ಅಂದ್ರೆ ಈಗ BPL ಕಾರ್ಡ್ ಇರೋರ್ಗೆ ಮಾತ್ರ, ಅದ್ರಲ್ಲಿ ಯಾವ ರೀತಿ BPL ಕಾರ್ಡ್ ಇರೋರಿಗೆ ಫ್ರೀ ಇರುತ್ತೆ ಎಲ್ಲ, ಏನು ಸಂಪೂರ್ಣ ವೆಚ್ಚ ಸರ್ಕಾರನೇ ಭರಿಸ್ತದೆ. ಈಗ ನನಗೆ ಇನ್ಫಾರ್ಮೇಶನ್, ನನಗೆ ಮಾಹಿತಿ ಇರೋ ಪ್ರಕಾರ ಆಯುಷ್ಮಾನ್ ಕಾರ್ಡ್ ಏನಾದ್ರು ಇದ್ರೆ ಈಗ ಅದರಲ್ಲಿ ಸುಮಾರು 5 ಲಕ್ಷದ ಗಂಟ ಒಂದು ಮೆಡಿಕಲ್ಗೆ ಯೂಸ್ ಮಾಡ್ಕೊಳ್ಬಹುದು ಸರ್ಕಾರದಿಂದ ಅಂತ. ಆ ಕಾರ್ಡ್ ಮೇಲೆ 5 ಲಕ್ಷ ಇದು ಅಂತ ಹಾಕಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅದು ಅಂತ ಸ್ವಲ್ಪ ತಿಳಿಸ್ಕೊಟ್ರೆ. ವೆಂಕಟೇಶ್, ಈ ಯೋಜನೆ ಮುಖಾಂತರ ತುಂಬಾ ಜನ ಫಲಾನುಭವಿಗಳು ಸೌಲಭ್ಯವನ್ನು ಪಡ್ಕೊಂತ ಇದ್ದಾರೆ. ಬಟ್ ಏನು ಅಂದ್ರೆ, ಏನಾದ್ರೂ ಪೇಷಂಟ್ಗೆ ಹುಷಾರಿಲ್ಲ ಅಥವಾ ಏನಾದ್ರು ಆದ್ರೆ ಮೊದ್ಲು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಇವ್ರು ಏನ್ ಮಾಡ್ತಾರೆ, ಸಾರ್ವಜನಿಕರು ಸ್ಟ್ರೈಟ್ ಆಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ, ಯಾವ್ದು ರೆಫರಲ್ ಲೆಟರ್ ಇಲ್ದಂಗೆ. ಬಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸೌಲಭ್ಯ ಸಿಗದೆ ಇದ್ರೆ ಅನಂತರ ಅವರು ರೆಫರಲ್ ಲೆಟರ್ ಕೊಟ್ಟು ಕಳಿಸ್ತಾರೆ. ಆವಾಗ ಅವ್ರಿಗೆ ಬೇಕಾದಲ್ಲಿ ನಿಯರೆಸ್ಟ್ ಯಾವ ಆಸ್ಪತ್ರೆ ಇರುತ್ತೋ ಅಲ್ಲೋಗಿ ಟ್ರೀಟ್ಮೆಂಟ್ ತಗೋಬಹುದು ಅವರು.
ರೆಫರೆನ್ಸ್ ಲೆಟರ್ ಮೇನ್ ಇಂಪಾರ್ಟೆಂಟ್. ರೆಫರಲ್ ಲೆಟರ್ ಅಂತ ಬರುತ್ತೆ. ಅದು ಗೌರ್ಮೆಂಟ್ ಆಸ್ಪತ್ರೆ, ಜನರಲ್ ಆಸ್ಪತ್ರೆ ಅಥವಾ ತಾಲೂಕ್ ಆಸ್ಪತ್ರೆಗಳಲ್ಲಿ ಕೊಡ್ತಾರೆ. ಅದನ್ನ ಆ ಲೆಟರ್ ತಗೊಂಡೋಗಿ ಅಲ್ಲಿ ಸೌಲಭ್ಯ ಇಲ್ಲ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಕೊಟ್ರೆ ಅದರಿಂದ ಸಂಪೂರ್ಣ ಬಿಲ್ ಪೇ ಮಾಡ್ದಂಗೆ ಫ್ರೀ ಆಗಿ ತಗೋಬಹುದು ಟ್ರೀಟ್ಮೆಂಟ್. ಪ್ರೈವೇಟ್ ಅಲ್ಲೂ 5 ಲಕ್ಷದ ಗಂಟ ಫ್ರೀ ಆಗಿರುತ್ತೆ. 5 ಲಕ್ಷದವರೆಗೂ ಫ್ರೀ ಆಗಿರುತ್ತೆ. ಸರ್, ಇವಾಗ ನೆಕ್ಸ್ಟ್ ಇದು ಫ್ಯಾಮಿಲಿಗೆ ಒಂದೊಂದು ಕಾರ್ಡ್ ಬರುತ್ತಾ ಅಥವಾ ಪರ್ಸನ್ಗೆ ಒಂದೊಂದು ಕಾರ್ಡ್ ಬರುತ್ತಾ ಇದು ಆಯುಷ್ಮಾನ್ ಭಾರತ್? ಇಂಡಿವಿಜುವಲ್ ಆಗಿ ಒಬ್ರಿಗೆ ಒಂದೊಂದು ಕಾರ್ಡ್ ಬರುತ್ತೆ. ಆಲ್ರೆಡಿ ಈಗಾಗ್ಲೇ ತುಂಬಾ ಜನ ಫಲಾನುಭವಿಗಳು ಇದನ್ನ ಸೌಲಭ್ಯನೂ ಪಡ್ಕೊಂತಿದ್ದಾರೆ, ಕಾರ್ಡು ಮಾಡಿಸ್ಕೊಂತಿದ್ದಾರೆ. ಅದನ್ನ ಯಾವ ತರ ಬಳಸ್ಕೋಬೇಕು ಅಂತ ಜನಗಳಿಗೆ ಗೊತ್ತಾಗ್ತಿಲ್ಲ. ಯಾವುದೇ ಒಬ್ಬ ರೋಗಿ ಮೊದಲು ಪ್ರೈವೇಟ್ ಆಸ್ಪತ್ರೆಗೆ ಹೋಗಕ್ ಮುಂಚೆ ಅವರು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಸೌಲಭ್ಯ ಸಿಗದೆ ಇದ್ರೆ ಅಲ್ಲಿಂದ ಒಂದು ರೆಫರಲ್ ಲೆಟರ್ ಅನ್ನು ವೈದ್ಯರು ನೀಡ್ತಾರೆ. ಅದನ್ನ ತಗೊಂಡೋಗಿ ನಿಯರೆಸ್ಟ್ ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆನಾದ್ರೂ ಆಗ್ಲಿ ಪ್ರೈವೇಟ್ ಆಸ್ಪತ್ರೆನಾದ್ರೂ ಆಗ್ಲಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ಡೈರೆಕ್ಟ್ ಆಗಿ ರೆಫರಲ್ ಲೆಟರ್ ತಗೊಂಡೋಗಿ. ಇಲ್ಲ ಅಂದ್ರೆ ಸೌಲಭ್ಯ ಫ್ರೀಯಾಗಿ ತಗೊಳಕ್ಕಾಗಲ್ಲ. ರೆಫರಲ್ ಲೆಟರ್ ಇಲ್ದೇನೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೌಲಭ್ಯನ ಪಡ್ಕೊಳಕ್ ಆಗಲ್ಲ. ತೀರಾ ಎಮರ್ಜೆನ್ಸಿ ಆದ್ರೆ ಈ ಆಯುಷ್ಮಾನ್ ಭಾರತ್ ಮತ್ತೆ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ 4 ವಿಧ ಬರ್ತವೆ. ಪ್ರಥಮ, ದ್ವಿತೀಯ, ತೃತೀಯ, ಕ್ಲಿಷ್ಟಕರ ಅಂತ 4 ಹಂತಗಳು ಬರ್ತವೆ. ಇದ್ರ ಬಗ್ಗೆ ನಾನು ಈಗ್ಲೇ ಕೇಳ್ತಾ ಇರೋದು, ಇದ್ರಲ್ಲೂ 4 ವಿಧಗಳಿರ್ತಾವ ಅಂತ. ಹೌದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ನಾವು ತಿಳಿಸ್ಕೊಡ್ತೀವಿ ಈಗ ಒಂದೊಂದೇ. ಪ್ರಥಮ, ದ್ವಿತೀಯ ಹಂತದ ಟ್ರೀಟ್ಮೆಂಟ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತವೆ. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತವೆ. ಅಕಸ್ಮಾತ್ ಏನಾದ್ರು ಅಲ್ಲಿ ಸಿಗದೆ ಇದ್ರೆ, ಸೌಲಭ್ಯಗಳೇನಾದ್ರು ಆ ಆಸ್ಪತ್ರೆಯಲ್ಲಿ ಸಿಗದೆ ಇದ್ರೆ ಇದನ್ನ ರೆಫರಲ್ ಲೆಟರ್ ಮುಖಾಂತರ ಕಳಿಸ್ತಾರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ. ಅಲ್ಲಿ ರೆಫರಲ್ ಲೆಟರ್ ಮುಖಾಂತರ ಅಡ್ಮಿಷನ್ ಮಾಡ್ಕೊಂಡು ಪ್ರತಿಯೊಂದು ರೋಗಿಗೂ, ರೆಫರಲ್ ಲೆಟರ್ ಇರೋ ರೋಗಿಗೂ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಅವರು. ಸರಿ ಸರ್, ಆಯ್ತು ಸರ್. ಇದರಿಂದ ಏನೆಲ್ಲ ಒಂದು ಉಪಯೋಗ ಆಗುತ್ತೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಈ ಆಯುಷ್ಮಾನ್ ಭಾರತ್ ಕಾರ್ಡ್ಗೂ ಮತ್ತೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಯಾವ ತರದ ಒಂದು ಉಪಯೋಗಗಳಾಗುತ್ತೆ, ಅದೇ ರೀತಿ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ತಗೊಂಡೋಗಿ ಸೇರಿಸಿದ್ರೆ ಪೇಷಂಟ್ಸ್ಗಳನ್ನ ಅಲ್ಲೇನಾದ್ರೂ ರಿಯಾಯಿತಿ ಸಿಗುತ್ತಾ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಡೈರೆಕ್ಟ್ ಆಗಿ ಹೋದ್ರೆ, ಅಥವಾ ರೆಫರಲ್ ಲೆಟರ್ ಮೂಲಕ ಹೋದ್ರೆ ಎಷ್ಟು % ಪ್ರೈವೇಟಲ್ಲೇ ರಿಯಾಯಿತಿ ಸಿಗ್ಬೋದು? ವೆಂಕಟೇಶ್, ನಾನು ಈಗಾಗಲೇ ಹೇಳಿದ್ದೀನಿ, ಡೈರೆಕ್ಟಾಗಿ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡೋ ಹಾಗಿಲ್ಲ. ಮೊದಲು ಏನಾದರೂ ಹುಷಾರಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆದಾಗ ಪೇಷಂಟ್ಗಳಿಗೆ ಅವ್ರು ಮೊದಲು ವಿಸಿಟ್ ಮಾಡಬೇಕಾಗಿರೋದು ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆ ರೆಫರಲ್ ಲೆಟರ್ ನೀಡೋದಿಲ್ಲ. ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ರೆಫರಲ್ ಲೆಟರ್ ನೀಡ್ತಾರೆ. CHC ಆಸ್ಪತ್ರೆ, PSC ಗಳಲ್ಲಿ ಕೆಲವಂತವ್ ಕೊಡ್ತಾರೆ, ಕೆಲವಂತವ್ ಕೊಡಲ್ಲ. ಅದನ್ನ ಜಾಸ್ತಿ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ಮಾಡಿ ಅಲ್ಲಿ ರೆಫರಲ್ ಲೆಟರ್ ಅನ್ನು ಪಡೆದುಕೊಂಡು ಅಲ್ಲಿ ಸೌಲಭ್ಯ ಸಿಗದೆ ಇದ್ರೆ ಅಲ್ಲಿಂದ ರೆಫರಲ್ ಲೆಟರ್ ಕೊಟ್ಟು ಕಳಿಸ್ತಾರೆ. ಅದನ್ನ ತಗೊಂಡೋಗಿ ಖಾಸಗಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಆಯುಷ್ಮಾನ್ ಕಾರ್ಡ್ ಇಂದ ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ಈಗ ಹೊಸದಾಗಿ ಆಯುಷ್ಮಾನ್ ಭಾರತ್ PMJAY ಕಾರ್ಡ್ ಅನ್ನು ನೀಡ್ತಾ ಇದ್ದಾರೆ, ಅಬಾ ಕಾರ್ಡ್ ಅಂತ. ಅದು ಬಂದ್ರೆ ಇನ್ನ ಇದಾಗಿಲ್ಲ. ಅದ್ ಬಂದ ತಕ್ಷಣ ಇವಾಗ ಆಲ್ರೆಡಿ ಎಲ್ಲಾ ಕಡೆ ಕಾರ್ಡ್ ಮಾಡಿಸ್ಕೊಂತಿದ್ದಾರೆ, ಇವಾಗ ಜನರೇಟ್ ಮಾಡ್ತಿದ್ದಾರೆ. ಇದಾದ ನಂತರ ಈ ಸೌಲಭ್ಯನ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೊಬಹುದು. ಅಬಾ ಕಾರ್ಡ್ ಮತ್ತೆ PMJAY CMs ಅಂದ್ರೆ ಚೀಫ್ ಮಿನಿಸ್ಟರ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅಂತ ಎಲ್ಲ ಮರ್ಜ್ ಆಗಿ ಒಂದ್ರಲ್ಲಿ ಬರ್ತಾ ಇದೆ. ಇವಾಗ ಎಲ್ಲಾ ಕಡೆ ಇಶ್ಯೂ ಮಾಡ್ತಿದೀವಿ. ಅದಾದ ನಂತರ ಎಲ್ಲ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು ಅದರಿಂದ. ಸರಿ ಸರ್, ಆಯ್ತು. ಇದರಿಂದ ನಮ್ಮ ವೀಕ್ಷಕರು ಸಿಕ್ಕಾಪಟ್ಟೆ ಒಂದು ಎಕ್ಸೈಟ್ಮೆಂಟ್ ಆಗಿದ್ರು. ಯಾಕೆಂದ್ರೆ ಸುಮಾರು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ, ಎಷ್ಟೋ ಜನ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಅರ್ಥ ಆಯ್ತಾ? ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರ್, ಇವಾಗ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ, ಇದು ಯಾವ ಹಾಸ್ಪಿಟಲ್ಗಳಲ್ಲಿ ಒಂದು ಈ ಸೌಲಭ್ಯ ಸಿಗ್ಬೋದು? ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ, ಅಥವಾ ಸಣ್ಣ ಪುಟ್ಟ ಹಾಸ್ಪಿಟ್ಲ್ಗೆ ಹೋದ್ರೂ ಒಂದು ಇದು ಸಿಗುತ್ತಾ? ಪ್ರೈವೇಟ್ ಆಸ್ಪತ್ರೆಯಿಂದ ತುಂಬಾ ಆಸ್ಪತ್ರೆಗಳಿದಾವೆ.
ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನೀವು ನಿಮಗೆ ಒಂದು ಲಿಸ್ಟ್ ಕೊಡ್ತೀನಿ. ಹಾ ಅದ್ರ ಮುಖಾಂತರ ನೀವು ವೀಕ್ಷಕರಿಗೆ ತಿಳಿಸ್ಕೊಂಡ್ ಕೊಡಿ. ರಾಜರಾಜೇಶ್ವರಿ ಆಸ್ಪತ್ರೆ, BJS ಗ್ಲೋಬಲ್ ಆಸ್ಪತ್ರೆ, ಹಾ ಜಯದೇವ ಆಸ್ಪತ್ರೆ, ರಾಮಯ್ಯ ಆಸ್ಪತ್ರೆ, ಈ ತರ ತುಂಬಾ ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಪಡ್ಕೋಬಹುದು. ಅಂದ್ರೆ ರೆಫರಲ್ ಲೆಟರ್ ಮುಖಾಂತರನೇ ಹೋಗ್ಬೇಕು. ಡೈರೆಕ್ಟ್ ಆಗಿ ಹೋದ್ರೆ ಡೈರೆಕ್ಟ್ ಆಗಿ ಹೋದ್ರೆ ತೀರಾ ಕ್ಲಿಷ್ಟಕರ ಸಮಸ್ಯೆ ಇದ್ದಾಗ ರೋಗಿಗಳು ಡೈರೆಕ್ಟ್ ಆಗಿ ಹೋಗ್ಬೋದು. ಯಾವುದೇ ರೆಫರಲ್ ಲೆಟರ್ ಇಲ್ದೇನೆ ಡೈರೆಕ್ಟ್ ಆಗಿ ಹೋಗ್ಬೋದು. ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಯಾವುದೇ ರೆಫರಲ್ ಲೆಟರ್ ಅವಶ್ಯಕತೆ ಇಲ್ಲ. ಅಪಘಾತ ಅಥವಾ ತೀರಾ ಕ್ಲಿಷ್ಟಕರ ಸಮಸ್ಯೆಗಳಿದ್ದಾಗ ರೋಗಿಗಳು ತಕ್ಷಣನೇ ಸರ್ಕಾರಿ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆ ಆಗ್ಲಿ, ಸಾರ್ವಜನಿಕ ಆಸ್ಪತ್ರೆನೇ ಆಗ್ಲಿ, ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಬಹುದು. ಸರಿ ಸರ್, ಆಯ್ತು ಸರ್. ಇದು ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ, ಈ ಕಾರ್ಡ್ ಇಂದ ಎಷ್ಟು ಹಣ ಸಿಗುತ್ತೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ? ಒಬ್ಬ ವ್ಯಕ್ತಿಗೆ ಎಷ್ಟು ಒಂದು ಟ್ರೀಟ್ಮೆಂಟ್ ಫ್ರೀ ಸಿಗುತ್ತೆ ಈ ಒಂದು ಕಾರ್ಡಿಂದ ಒಬ್ಬ ವ್ಯಕ್ತಿಗೆ? ಈಗಾಗಲೇ ಈ ಯೋಜನೆ ಮುಖಾಂತರ 5 ಲಕ್ಷ ಒಂದು ಪೇಷಂಟ್ಗೆ 5 ಲಕ್ಷ ಬೆನಿಫಿಟ್ ಇರೋದು. 5 ಲಕ್ಷನೇ ಕವರ್ ಆಗುತ್ತೆ, ಟ್ರೀಟ್ಮೆಂಟ್ ಸಿಗುತ್ತೆ. 5 ಲಕ್ಷದವರೆಗೂ ಸಾರ್ವಜನಿಕರು 5 ಲಕ್ಷದವರೆಗೂ ಟ್ರೀಟ್ಮೆಂಟ್ ಸಿಗುತ್ತೆ. ಸರ್, ಇವಾಗ ನೆಕ್ಸ್ಟ್ ಕ್ವಶನ್, ಈ ಸೌಲಭ್ಯ ಪಡ್ಕೊಳ್ಬೇಕು ಅಂದ್ರೆ ಇವಾಗ ಪ್ರೈವೇಟ್ ಹಾಸ್ಪಿಟಲ್ ಇವಾಗ ಬೈ ಮಿಸ್ಟೇಕ್ ಆಗಿ ಎಮರ್ಜೆನ್ಸಿ ಇರ್ತದೆ, ಡೈರೆಕ್ಟ್ ಅಡ್ಮಿಟ್ ಆಗ್ಬಿಟ್ಟಿರ್ತಾರೆ. ಬಟ್ ಅಡ್ಮಿಷನ್ ಆಗಿದ ತಕ್ಷಣ ನೆಕ್ಸ್ಟು ಈ ಸೌಲಭ್ಯ ಬೇಕು ಅಂದರೆ ಯಾರನ್ನ ಭೇಟಿ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹಾಸ್ಪಿಟ್ಲ್ಗಳಲ್ಲಿ? ಯಾಕೆಂದರೆ ನಾನು ನೋಡಿರೋ ಮಟ್ಟಿಗೆ ಡೈರೆಕ್ಟಾಗಿ ಹೋದರೆ ಇಮಿಡಿಯೇಟ್ಲಿ ಏನು ಬಿಲ್ ಇರ್ತದೆ ಇಮಿಡಿಯೇಟ್ಲಿ ಆ ಬಿಲ್ಗಳನ್ನ ಹಾಕ್ಬಿಡ್ತಾರೆ ಹಾಸ್ಪಿಟ್ಲಲ್ಲಿ. ಬಟ್ ಆದರೆ ಒಂದು ಯಾರನ್ನ ಭೇಟಿ ಆದರೆ ಒಳಗಡೆ ಏನಾದ್ರು ಸ್ಟಾಫ್ಗಳೇನಾದ್ರು ಸ್ಪೆಷಲ್ ಟೀಮ್ ಏನಾದರೂ ಇರ್ತದ ನಿಮ್ಮದು, ಅಥವಾ ಏನಾದರೂ ಫೋನ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕಾ, ಅಥವಾ ಏನಾದರೂ ಡಾಕ್ಟರ್ ಏನಾದರೂ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ, ಅಲ್ಲಿರುವಂಥ ಒಂದು ಸಹಾಯಕರು ಅಂತ ಇರ್ತಾರೆ, ಅವರೇನಾದರೂ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ ನಮಗೆ? ಇವಾಗ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಆರೋಗ್ಯ ಮಿತ್ರ ಅಂತ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿಂದ ನೇಮಕ ಮಾಡಿರ್ತಾರೆ. ಪ್ರತಿಯೊಂದು ಎಂಪ್ಯಾಡ್ ಆಗಿರೋ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರ ಅಂತ ಇದ್ದೇ ಇರ್ತಾರೆ. ಅವ್ರಿಗೆ ನಿಮ್ಗೇನೇ ಡೌಟ್ಸ್ ಇದ್ರೂ ಅವ್ರ ಮುಖಾಂತರ ನೀವು ಪರಿಹಾರ ಕಂಡುಹಿಡ್ಕೋಬಹುದು. ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ಅಂದ್ರೆ ಎಂಪ್ಯಾಡ್ ಆಗಿರೋ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರ ಅಂತ ನೇಮಕ ಮಾಡಿರ್ತಾರೆ. ಆ ಆಸ್ಪತ್ರೆಯಲ್ಲಿ ಹೋಗಿ ಆರೋಗ್ಯ ಮಿತ್ರನ ಭೇಟಿ ಮಾಡಿದಾಗ ನಿಮ್ಗೆ ಎಲ್ಲ ತಿಳ್ಸ್ಕೊಂಡ್ ಕೊಡ್ತೇವೆ. ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಸ್ಟಾಫ್ ಅಂತ ಇರ್ತಾರೆ, ಅಂದ್ರೆ ದೊಡ್ಡ ಹಾಸ್ಪಿಟಲ್. ಈ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಆರೋಗ್ಯ ಮಿತ್ರಗಳಿರ್ತಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ನಿಮ್ಗೆ ಎಲ್ಲ ಪರಿಹಾರವನ್ನು ಅವರೇ ನೋಡ್ಕೊಳ್ತಾರೆ, ಮಿಕ್ಕಿರೋ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸರಿ ಸರ್, ಆಯಿತು. ನೆಕ್ಸ್ಟು ಕ್ವಶನ್ ಯಾವುದು ಅಂದರೆ, ಈ ಕಾರ್ಡ್ ಇದ್ದರೆ ಯಾವ ರೋಗಕ್ಕೆ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಕಾರ್ಡಿಂದ? ಈಗೇನೋ ಎಮರ್ಜೆನ್ಸಿ ಇಂಥ ಕಾಯಿಲೆಗಳಿಗೆ ಈ ಕಾರ್ಡು ಯೂಸ್ಫುಲ್ ಅಂತ ಎಷ್ಟೋ ಜನ ಕೇಳ್ತಿರ್ತಾರೆ. ಈ ಥರ ಒಂದು ನಮಗೆ ಕ್ಯಾನ್ಸರ್ ಇದೆ, ಇನ್ನೊಂದು, ಬಟ್ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ಗಳಿದ್ದಾಗ ಈ ಕಾರ್ಡ್ ಯಾವ ಗಂಭೀರ ರೋಗಗಳಿಗೆ ಅನುಕೂಲ ಆಗುತ್ತೆ? ಫಾರ್ ಎಕ್ಸಾಂಪಲ್ ಸಮೇತ ವಿವರಿಸೋರು ತುಂಬ ಒಳ್ಳೆಯದು. ಯಾವ್ಯಾವ ರೋಗಕ್ಕೆ ಎಷ್ಟೆಷ್ಟು ಇರಬಹುದು, ಅಥವಾ ಎಲ್ಲ ರೋಗಕ್ಕೂ ಒಂದೇ ಇರ್ತದ ಅಂತ ನಂದು. ಇವಾಗ ನಾನು ಮೊದಲೇ ಹೇಳಿದ್ದೀನಿ, ಪ್ರಥಮ ಮತ್ತೆ ದ್ವಿತೀಯ ಅಂತ ಅಂದರೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾಮಾನ್ಯವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ತೃತೀಯ ಮತ್ತೆ ಕ್ಲಿಷ್ಟಕರ ಅಂದ್ರೆ ಯಾವ್ಯಾವ ರೋಗಕ್ಕೆ ಅಂದ್ರೆ ಜಯದೇವ ಆಸ್ಪತ್ರೆ, ಇದ್ರ ಹೃದ್ರೋಗ ಆಸ್ಪತ್ರೆ ಫೇಮಸ್. ಅದು ಹಾರ್ಟ್ ಸಂಬಂಧಪಟ್ಟಿರೋಂಗೆ ಅಲ್ಲಿ ಎಲ್ಲ ಟ್ರೀಟ್ಮೆಂಟು ಅಲ್ಲೇ ಸಿಗುತ್ತೆ. ಕೆಲವೊಂಥವು ಹಾರ್ಟ್ ಸಂಬಂಧಪಟ್ಟಿರೋ ಸರ್ಜರಿನೇ ಆಗ್ಲಿ ಕೆಲವೊಂಥವು ಮಾಡಲ್ಲ. ಜಯದೇವ ಆಸ್ಪತ್ರೆಯಲ್ಲಿ ಇದಕ್ಕೆ ಸಾಮಾನ್ಯವಾಗಿ ಎಲ್ಲ ರೋಗಿಗಳು ಹಾರ್ಟ್ ಸಂಬಂಧಪಟ್ಟಿರೋಂಗೆ ಅಲ್ಲಿಗೆ ಹೋಗೋದು. ಜಯದೇವದಲ್ಲಿ ಅದಕ್ಕೆ ತೋರಿಸ್ಕೊಬೋದು. ಅಂದ್ರೆ ಯಾವ ಕಾಯಿಲೆಗೆ ಬೇಕಾದ್ರೂ ತೋರಿಸ್ಕೊಳ್ಬಹುದು. ಗಂಭೀರವಾದಂತ ಕಾಯಿಲೆಗಳಿದ್ರೆ, ಗಂಭೀರ ಕಾಯಿಲೆಗೆ ಎಲ್ಲಿ ಸೌಲಭ್ಯ ಸಿಗುತ್ತೋ, ಯಾವ ಆಸ್ಪತ್ರೆ ಸೌಲಭ್ಯ ಇರುತ್ತೋ ಅಲ್ಲಿ ಹೋಗಿ ರೆಫರಲ್, ತೀರಾ ಕ್ಲಿಷ್ಟಕರ ಇದಾದ್ರೆ ಯಾವುದೇ ರೆಫರಲ್ ಲೆಟರ್ ಇಲ್ದಂಗೆ ಹೋಗಿ ಅಡ್ಮಿಷನ್ ಆಗ್ಬೋದು ಪ್ರೈವೇಟ್ ಆಸ್ಪತ್ರೆ. ನಂತರ ನಿಮ್ಮನ್ನ ಭೇಟಿ ಮಾಡಿದ್ರೆ ಒಂದು ಪರಿಹಾರ ಸಿಗುತ್ತೆ ಅಂತ ಅವ್ರಿಗೆ. ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ, ನಿಮ್ಗೆ ಏನೇ ಬೇಕಾದ್ರೂ ಹೆಲ್ಪ್ ಅಲ್ಲಿ ಮಾಡ್ತಾರೆ ಅವ್ರಿಗೆ ಕೇಳಿದ್ರೆ, ಆರೋಗ್ಯ ಮಿತ್ರಗಳು.
ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಅಟ್ಲೀಸ್ಟ್ ಬೇಸಿಕ್ ಆದರೂ ತಿಳ್ಕೊಂಡಿದ್ದೀವಿ. ಇನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಬೇಕು ಅಂದರೆ ಇನ್ನೊಂದು ಸರಿ ಇಂಟರ್ವ್ಯೂ ಮಾಡಿದಾಗ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಆಸ್ಪತ್ರೆಗೆ ವಿಸಿಟ್ ಮಾಡಿ ನಿಮಗೆ ಅಲ್ಲೇ ಇಂಟರ್ವ್ಯೂನ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾವತ್ತಾದರೂ ಇಂಟರ್ವ್ಯೂ ಮಾಡಿ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ಆ ಟೀಮ್ನ ಒಂದು ವಿಸಿಟ್ ಮಾಡಿ ನಾನು ನಿಮಗೆ ಆಯುಷ್ಮಾನ್ ಕಾರ್ಡಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ಗಳಿದೆ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರೆ ಇಮಿಡಿಯೇಟ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.